ಶಿವನ ದರ್ಶನವನ್ನ ಪಡೆದು ಜೀವನ ಆಯ್ತು ಪಾವನ ಅಂತ ಹೇಳ್ತಾ ಇವಾಗೇನು ತಿಳಿಸ್ಕೊಡ್ತಾ ಇದ್ದೀರಾ? ದೇವರು ಧರ್ಮವನ್ನು ಇಟ್ಟಿದ್ದಾನಂತೆ. ಆ ಧರ್ಮವನ್ನು ಪರಿಪಾಲನೆ ಮಾಡೋದು ಬಹಳ ಮುಖ್ಯ ಅಂತೆ. ಕಾಪಾಡ್ಕೊಳ್ಳೋರು ಎಷ್ಟು ಜನ, ಹಾಳು ಮಾಡೋರು ಎಷ್ಟು ಜನ ಅಂದರೆ ಅವ್ರವ್ರ ಕರ್ಮಾನುಸಾರ ಬಿಟ್ಬಿಡ್ಬೇಕಂತೆ. ಆದರೆ ಧರ್ಮ ಪರಿಪಾಲನೆ ಮಾಡೋಕ್ಕೆ ಕೆಲವರು ಮಾತ್ರ ಉಳಿದಿದ್ದೀವಿ. ನಾವೆಲ್ಲರಿಗೂ ದೇವರ ಮಾರ್ಗ ಒಂದೇ. ನೀವೆಲ್ಲ ಮಾಡಬೇಕಾದಿಷ್ಟೇ. ನಾವೆಲ್ಲರೂ ಎಲ್ಲಿ ಹುಟ್ಟಿದ್ದೀವಿ? ಭೂಮಿ ಮೇಲೆ ಹುಟ್ಟಿದ್ದೀವಿ. ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಶನೇಶ್ವರನ ಹೇಗೆ ಹಿಡ್ಕೊಂಬರೋದು? ಆಗಲ್ಲ. ಅದಕ್ಕೆ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಮನೆಯಲ್ಲಿ ಕಪ್ಪು ಬಟ್ಟೆ ಅಂದರೆ ಅರ್ಧ ಮೀಟರ್ ಬಟ್ಟೆಯನ್ನು ನಿವಾಳಿಸ್ಬೇಕು. ಹೀಗೇ ನಿವಾಳಿಸಿ ಹೊರಗಡೆ ಇಡಬೇಕು. ಕೆಲವರೆಲ್ಲ ಗಂಟುಗಳು ತರಬೇಕಂತೆ, ಎಲ್ಲಿ ಸಿಗತ್ತೆ ಅಂತ. ಗಂಟು ಎಲ್ಲೂ ಸಿಗಲ್ಲ, ನೀವು ಕಟ್ಟಬೇಕು ಗಂಟನ್ನ. ನೀವು ಕರ್ಮ ಗಂಟನ್ನ ನಿಮ್ಮ ಮನೆಯಲ್ಲಿ ನಿಮ್ಮ ಕರ್ಮದ ಗಂಟುಗಳನ್ನ ಕಟ್ಟಿ ಹೊರಗಡೆ ಇಡಬೇಕು. ಅದೆಲ್ಲ ಹೇಳ್ಕೊಡ್ತೀನಿ. ಆ ಹಳದಿ ಬಟ್ಟೆಗಳನ್ನು ವಿಶೇಷವಾಗಿ ನೀವು ಹಾಕ್ಕೊಂಡಿದ್ರೆ ಉತ್ತಮ. ಅಂದರೆ ನಿವಾಳಿಸುವಾಗ ಹಳದಿ ಬಟ್ಟೆ ಇದ್ರೆ ಉತ್ತಮ. ಅಮಾವಾಸ್ಯೆ ದಿವಸ ಇನ್ನೂ ಶ್ರೇಷ್ಠ, ಶನಿವಾರದ ದಿವಸ ಆದರೂ ಬಹಳ ಶ್ರೇಷ್ಠ. ಇಲ್ಲದೇ ಪ್ರತಿದಿನದಲ್ಲಿ ನಿಮ್ಗೆ ಯಾವತ್ತು ಅನುಕೂಲವೋ ಆ ದಿನಗಳಲ್ಲಿ ಯಾರು ಮನೆಯಲ್ಲಿ ಈಚೆ ಅವಕಾಶಗಳು, ಮೈಲಿಗೆಗಳಿಲ್ಲದೆ ಇದ್ದರೆ, ಸೂತಕಗಳಿಲ್ಲದೆ ಇದ್ದರೆ, ಪುರುಡುಗಳಿಲ್ಲದೆ ಇದ್ದಾಗ ಮಾಡಿಕೊಂಡ್ರೆ ಉತ್ತಮ. ಯಾಕಂದರೆ ಅಶುದ್ಧಿ ಆಗಿಬಿಟ್ಟರೆ ನೀವು ಮಾಡಿದ್ದ ಕರ್ಮ ನೀವೇ ಮತ್ತೆ ಅನುಭವಿಸ್ಬೇಕು. ಹುಷಾರ್ ಹೇಳಿದ್ದೀನಿ. ಅದಕ್ಕೋಸ್ಕರ ಮನೆಯಲ್ಲಿ ಕಪ್ಪು ಅರ್ಧ ಮೀಟರ್ ನಿವಾಳಿಸಿ ನೆಲದ ಮೇಲೆ ಇಡಬೇಕು. ಆ ನೆಲದ ಮೇಲೆ ಯಾರಿಗೆ ನಿವಾಳಿಸ್ತೀರೋ ಅವರ 2 ಹೆಬ್ಬೆಟ್ಟನ್ನ, ಕಾಲು ಹೆಬ್ಬೆಟ್ಟನ್ನ ಕಪ್ಪು ಬಟ್ಟೆ ಮೇಲೆ ಹಿಡ್ಕೋಬೇಕು. ನಿಂತ್ಕೊಂಡು ಹಾಗೆ ಅಂದರೆ ಅದ್ರ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳಬೇಕು. ಆ ಫುಲ್ ನಿಂತ್ಕೊಂಡ್ಬಿಟ್ರೆ ನೀವು ನಿವಾಳಿಸಿರೋದು ಅದ್ರೊಳಗೆ ಹಾಕೋಕ್ಕಾಗಲ್ಲ, ಗಂಟು ಕಟ್ಟಕ್ಕಾಗಲ್ಲ. ಅದಕ್ಕೆ ಹೆಬ್ಬೆಟ್ಟು ಮಾತ್ರ ಅದ್ರ ಮೇಲೆ ಊರಿದ್ದ ಹಾಗೆ ಇಟ್ಕೋಬೇಕು. ಯಾರಿಗೆ ನಿವಾಳಿಸ್ಕೊತಾ ಇದ್ದೀರೋ ಅವರಿಗೆ. ನಿವಾಳಿಸೋ ಅವರು ಎಲ್ಲರಿಗೂ ನಿವಾಳಿಸಿದ ಮೇಲೆ ನಿಮಗಿಂತ ದೊಡ್ಡವ್ರ ಕೈಯಲ್ಲಿ ನಿವಾಳಿಸ್ಕೊಳ್ಳಿ. ಅರ್ಥ ಆಯ್ತಾ? ಒಬ್ಬೊಬ್ಬರಿಗೆ 1/4 kg ಎಳ್ಳು, ಕರಿ ಎಳ್ಳು ಜ್ಞಾಪಕ ಇಟ್ಕೊಳ್ಳಿ. ಬಿಳಿ ಎಳ್ಳು ಸಿಗೋದು ಕಷ್ಟ, ಎಲ್ಲರಿಗೂ ಅಷ್ಟು ಸಿಗಲ್ಲ. ಕರಿ ಎಳ್ಳು ಇದು ಮಹಾರಾಷ್ಟ್ರದಿಂದ ಅಥವಾ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬೆಳೀತಕ್ಕಂಥ ಫಸಲು. ಎಳ್ಳು ಶನೇಶ್ವರನಿಗೆ ಪ್ರಿಯ. ಆದರೆ ಎಳ್ಳು ತರ್ಪಣಕ್ಕೂ ವಿಶೇಷ, ಕರ್ಮವನ್ನು ಕಳ್ಕೊಳ್ಳೋಕ್ಕೂ ವಿಶೇಷ. ಸಾಕ್ಷಾತ್ ಮಹಾವಿಷ್ಣು. ಆ ಮಹಾವಿಷ್ಣು ಮಾಯಾವಿ ಆಗಿರೋದ್ರಿಂದ ಈ ಮಾಯಾ ಲೋಕದಲ್ಲಿ ನಾವೆಲ್ಲ ಬದುಕಿರ್ತೀವೋ ಇರ್ತೀವೋ ಗೊತ್ತಿಲ್ಲ. ಜಾತಿ ಮತ ಭೇದವಿಲ್ಲದೆ ಸರ್ವಾಂತರ್ಯಾಮಿ ಇರತಕ್ಕ ಮಹಾವಿಷ್ಣು ನೆನೆಸ್ಕೊಂಡು ಎಳ್ಳನ್ನು ಹೀಗೆ ನಿವಾಳಿಸ್ಬೇಕು. 1 2 3 ಅಂದರೆ ಒಬ್ಬರಿಗೆ 1/4 kg ಅಷ್ಟು ಎತ್ತಿ ಆ ಕಪ್ಪು ಬಟ್ಟೆಯಲ್ಲಿ ಹಾಕಬೇಕು. ತದನಂತರ 1 ಚಂದ್ರ ಅಂದರೆ ತಾಯಿಗೆ ಪ್ರತಿಯೊಬ್ಬ ಮುಟ್ಟ ಹೊರಟೋದ್ರಿಂದ ನಿಮ್ಗೆ ಅಕಸ್ಮಾತ್ ಮುತ್ತಿದ್ರೆ ಅಂದರೆ ಮುತ್ತನ್ನು ಹಾಕಬೇಕು ಅಂತ ಹೇಳ್ತೀರಿ. ನಿಜ ಹೇಳಬೇಕು ಅಂದರೆ ಮುತ್ತನ್ನು ಎಲ್ಲರ ಕೈಲೂ ಅನುಕೂಲ ಇರಲ್ಲ, ಎಲ್ಲರ ಕೈಲೂ ಆರ್ಥಿಕ ಪರಿಸ್ಥಿತಿ ಇರಲ್ಲ. ಅದಕ್ಕೇನು ಮಾಡಬೇಕು? ಆ ವಿಶೇಷವಾಗಿರ್ತಕ್ಕಂಥ ಚಂದ್ರ ಅಂದರೆ ಕರಿಯಾಗಿರ್ತಕ್ಕಂಥ ಬಟ್ಟೆ ಮೇಲೆ ನೀವು ಬಿಳ್ಳಿಗಿರ್ತಕ್ಕಂಥ ಬೆಳ್ಳಿ, ಆ ಬೆಳ್ಳಿ ರೇಖನ್ನು ಗುಂಡಾಗಿರ್ತಕ್ಕಂಥದ್ದು, ಇದು ನಿಮ್ಗೆ ಅಕಸ್ಮಾತ್ ಲಭ್ಯವಿಲ್ಲದಿದ್ದರೆ ಲಭ್ಯ ಆಗಕ್ಕೆ ಅವಕಾಶ ಸಂಸ್ಥೆ ಮುಖಾಂತರ ಮಾಡಿಸ್ಕೊಡ್ತೀನಿ. ಅದನ್ನಲ್ಲಿ ಏನು ಅಂದರೆ ನಿವಾಳಿಸಿ ಆ ಚಂದ್ರನ ಆಕಾರದಲ್ಲಿರ್ತಕ್ಕಂಥ ಒಳಗೆ ಹಾಕಬೇಕು. ತದನಂತರ ಪಂಚಲೋಹಗಳು ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ, ದೇಹದಲ್ಲೂ ಪಂಚಭೂತಗಳು ಅಡಗಿದೆ. ಅದಕ್ಕೋಸ್ಕರ ಬೆಳ್ಳಿ, ಬಂಗಾರ, ಆ ಬೆಳ್ಳಿ ಬಂಗಾರ ಜೊತೆ 1 ಕಬ್ಬಣ, 1 ಸೀಸ, 1 ಲೋಹವಾಗಿರ್ತಕ್ಕಂಥ ತಾಮ್ರ ಅಥವಾ ಹಿತ್ತಾಳಿ, ಇದು ಪಂಚಲೋಹಗಳನ್ನ ನಿವಾಳಿಸಿ ಅದರೊಳಗೆ ಹಾಕಬೇಕು. ಅದು ಅಲ್ಲೇ ಇರುತ್ತೆ. ತದನಂತರ ಶಮಿ ವೃಕ್ಷ ಅಂದರೆ ಶನಿಗೆ ಪ್ರಿಯವಾಗಿರ್ತಕ್ಕಂಥ ವೃಕ್ಷದಲ್ಲಿ ಅವನವಾಸವಾಗಿರೋದ್ರಿಂದ ನೀವು ಆ ಶಮಿ ವೃಕ್ಷದ 1 ಕಡ್ಡಿ ಸಮಿತ್ತನ್ನು ತೆಗೆದು ನಿವಾಳಿಸಿ ಒಳಗಡೆ ಹಾಕಬೇಕು. ಎಲ್ಲಿ? ಕರ್ಮದ ಗಂಟಲ್ಲಿ. ಇಷ್ಟನ್ನು ಹಾಕಿ 1 ಲಾವಂಚವನ್ನು ಅದರ ಮೇಲೆ ಮುಚ್ಚಬೇಕಂದ್ರೆ ಗುಪ್ತೇನ ಸ್ಥಿರ, ಬೇರುಗಳ ಮುಖಾಂತರ. ಅಂದರೆ ಬೇರು ಅಂದ್ರೇನೋ? ಜೀವನದ ಬೇರು. ಎಲ್ಲಿ ಊರಿದೀವಿ? ಭೂಮಿ ಮೇಲೆ ಊರಿದೀವಿ. ಇವತ್ತು ಇದೀವಿ, ನಾಳೆ ಹೋಗ್ತೀವಿ, ಗೊತ್ತಿಲ್ಲ. ಪ್ರತಿಯೊಬ್ಬ ಮೊದಲು ಒಬ್ಬನು ಕೊನೆ ಗೊತ್ತಿಲ್ಲ. ಆದರೆ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೂ ಮನೆಯಲ್ಲಿ 1 ಕುಟುಂಬಕ್ಕೆ ಪ್ರತಿಯೊಬ್ಬರಿಗೂ ಅದು ನಿವಾಳಿಸ್ಕೋಬೇಕು. ನಿವಾಳಿಸಿ ಆ ಗಂಟನ್ನು ಕಟ್ಟಿ ತಾಯಿದೊಂದು ಗಂಟು, ಮಗಂದೊಂದು ಗಂಟು, ಸೊಸೆದೊಂದು ಗಂಟು, ಮೊಮ್ಮಗಂದೊಂದು ಗಂಟು, ಮೊಮ್ಮಗಳದೊಂದು ಗಂಟು, ತಮ್ಮಂದೊಂದು ಗಂಟು, ಅಕ್ಕಂದೊಂದು ಗಂಟು, ಮದುವೆ ಆಗಿದ್ರೆ ಅವ್ರ ಸಂಸಾರದ್ದೇ ಒಂದಷ್ಟು ಜನ ಗಂಟು. ಎಲ್ಲರ ಗಂಟು ಬದುಕಿದ್ದವ್ರದ್ದು ಮಾತ್ರ, ಸತ್ತೋದಲ್ಲ. ಎಲ್ಲರ ಗಂಟು ಕಟ್ಟಿ ಮನೆಯಿಂದ ಆಚೆ ಇಟ್ಬಿಡ್ಬೇಕು. ಅವತ್ತೇ ನಿವಾಳಿಸಿ. ಅರ್ಥ ಆಯ್ತಾ? ಸಾಯಂಕಾಲದೊಳಗೆ ನೀವು ಅದನ್ನು ಆಚೆ ಇಟ್ಬಿಟ್ಟಾಗ ಹೊಸಾರು. ಎಷ್ಟೋ ಜನದ ಮನೆ ಪಾಪ ನಿಮಗೆಲ್ಲ ಲೆಟ್ರಿನ್ ಬಾತ್ರೂಮ್ ಮೇಲೆ ಇಟ್ಬಿಡ್ತೀರ. ಪಾಪ ನಿಮಗೇನು ಅಂದರೆ ನಿಜವಾದ ಪುಟ್ ಮನೆಗಳು. ಹೊರಗಡೆ ಇಟ್ಟರೆ ಕೆಲಸದೋಳು ಯಾರೋ ಬಂದ್ಬಿಟ್ಟು ಕಸ ಇಟ್ಕೊಂಡಿದ್ದಾರೆ, ನಾನು ಬಿಸಾಕ್ಬಿಡೋಣ ಅಂತ ಬಿಸಾಕ್ಬಿಡ್ತಾರೆ. ಬೇಕು ಅಂತ ಕೆಲವು ಓನರ್ಗಳು ಯಾರೋ ಏನೋ ಒಳ್ಳೆ ಪೂಜೆ ಮಾಡ್ತಾ ಇದ್ರೆ ಆ ಓನರ್ಗಳು ಕೆಟ್ಟವರು. ಇಲ್ಲ, ಓನರ್ಗಳು ಒಳ್ಳೆಯವರಾಗಿದ್ದರೆ ಬಾಡಿಗೆಯವ್ರು ಕೆಟ್ಟವ್ರುಗಳು, ದರಿದ್ರದವರು, ಇವ್ರು ಹಿಂಗೆ ಹಾಳಾಗಿ ಹೋಗಲಿ ಅಂತ ಏನೋ ಒಂದು ಮಾಡೋಕ್ಕೆ ಕವರೇಜ್ ಬಿಸಾಕ್ಬಿಡೋದು. ಹೀಗೆಲ್ಲ ಮಾಡ್ತಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇದನ್ನು ಮಾತ್ರ ಆಟ ಆಡಬೇಡಿ. ಶನೇಶ್ವರ ಮಾತ್ರ ಯಾರಾದರೂ ಯಾವತ್ತಾದರೂ ಆಟ ಆಡಿದ್ರೆ ಮುಗಿದಾಯ್ತು ನಿಮ್ಮ ಕತೆ. ಅವತ್ತಿಗೆ ಹಿಸ್ಟ್ರಿ ಕ್ಲೋಸ್. ನಿಮ್ಮ ಜೀವನ ಚಾಪ್ಟ್ರು ಮುಚ್ಬಿಡ್ಬೇಕು.
ಅದಕ್ಕೋಸ್ಕರ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಈ ಗಂಟನ್ನು ಹೊರಗಡೆ ಒಂದು ಕವರ್ಲಿ ಹಾಕಿಡಿ. ಆ ಕವರ್ನ ಸುತ್ತಿ ಇಡೀ ಕುಟುಂಬದ ಗಂಟುಗಳನ್ನೆಲ್ಲ ಸೇರಿ ಒಂದು ಕಡೆ ಹಾಕಿಡಿ. ಇಲಿ ತಿಂದೇ ಇದ್ದಾಗ ನೋಡ್ಕೊಳ್ಳಿ, ಅಳಿಲು ಮುಟ್ಟದೇ ಇದ್ದಾಗ ನೋಡ್ಕೊಳ್ಳಿ. ಯಾಕಂದರೆ ಅಲ್ಲಿ ತೂತ್ಗಿತ್ ಮಾಡ್ಕೊಂಡ್ಬಿಟ್ಟು ಹೊಟ್ಟೋಗಿದ್ರೆ ಎಲ್ಲ ಸೋರ್ತಾ ಇರುತ್ತೆ. ಇಲ್ಲ ಯಾರಾದರೂ ಎತ್ಕೊಂಡು ಹೋಗ್ಬಿಟ್ಟು ಹೊರಗಡೆ ಎತ್ಕೊಂಡು ಕಸ ಬಿಸಾಕ್ಬಿಡತ್ತೆ. ಅದಕ್ಕೆ ನೋಡಿಕೊಂಡು ಭದ್ರವಾಗಿ ಹಾಗೆ ಇಟ್ಕೊಂಡು, ಶಿವರಾತ್ರಿ ದಿವಸ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ, ರಾತ್ರಿಯಿಂದ ಮತ್ತೆ ಮರುದಿವಸ ಬೆಳಗ್ಗೆವರೆಗೂ ರಾತ್ರಿಯೆಲ್ಲ ಜಾಗರಣೆ, ಯಾರು ಈರುಳ್ಳಿ ಬೆಳ್ಳುಳ್ಳಿ ತಿಂದಿರಬಾರ್ದು. ಯಾವ ಕಾಲಕ್ಕೂ ಮಾಂಸಾಹಾರಗಳು 48 ದಿವಸಗಳ ಕಾಲ ಇದನ್ನು ತೆಗೆದುಹಾಕಿ ನಿವಾಳಿಸಿದ ಮೇಲೆ ಯಾರು ಮಾಂಸಾಹಾರಗಳು ತಿನ್ನಬಾರ್ದು. ಇಷ್ಟನ್ನ ಮಾಡಿಕೊಂಡು ತಂದು ಆ ಕರ್ಮದ ಗಂಟನ್ನು ನೀವೇ ನಿಮ್ಮ ಕೈಯಿಂದ ಹೋಮದ ಕುಂಡಕ್ಕೆ ಹಾಕಬೇಕು. ಹಾಕಿ ಶಿವನಿಗೆ ಒಂದು ಪೂಜೆ ಮಾಡಬೇಕು. ಅದೇನು ಪೂಜೆ ಅನ್ನೋದು ನೀವು ಕಾಯ್ತಾ ಇರಬೇಕು, ನಾನು ಹೇಳಬೇಕು.